ಎಲ್ಲರಿಗೂ ನಲ್ಲಾಮೆ ನಂಗೆ RBG ಲರ್ನಿಂಗ್ ಝೋನ್ ಅನ್ನುವ ಯೂಟ್ಯೂಬ್ ಚಾನಲ್ನ ಶುರು ಮಾಡಿತ್ತು. ಇಲ್ಲಿ ಕೊಡವ ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ ಟೀಚಿಂಗ್ ಅವೈಲಬಲ್ ಉಂಡು. ಕೊಡಗರ ಮಕ್ಕ ಆಪಚ್ಚಕ್ಕೆ ಇದಂಡ ಸದುಪಯೋಗ ಪಡೆದುಕೊಂಡು ಒಂದು ಕೇಟವಿ. ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು. ಇಂದು ನಂಗೆ ಪಡ್ಚಂಡುಳ್ಳ ಟಾಪಿಕ್ ಎಂತ ಗೊತ್ತಾ? ಲಿಕ್ವಿಡೇಷನ್ ಆಫ್ ಕಂಪನೀಸ್. ಓಕೆ, ನಂಗೆ ಈಗ ಪರ್ಚಂಡುಳ್ಳ ಲಿಕ್ವಿಡೇಷನ್ ಆಫ್ ಕಂಪನೀಸ್. ಈ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅನ್ನೋದು ഒരു ಚಾಪ್ಟರ್. ഏതത്തിത് ഉള്ള ಒಂದು 4th ಸೆಮಿಸ್ಟರ್ BCom ಸ್ಟೂಡೆಂಟ್ಸ್ಗೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ ಸಬ್ಜೆಕ್ಟ್ ಉಂಡಲ್ಲ ಅದತ್ತುಂಡು. ಪ್ಲಸ್ ಇದು 2nd ಸೆಮಿಸ್ಟರ್ BBA ಸ್ಟೂಡೆಂಟ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಒಂದು ಸಬ್ಜೆಕ್ಟ್ ಓದಿ ಉಂಡಲ್ಲ ಅದತ್ತು ಕೂಡ ಈ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅನ್ನೋ ಚಾಪ್ಟರ್ ಉಂಟು. ಓಕೆ, ಇಕ್ಕ ನಿಂಗೆ ನಾಲೆಜ್ಗೋಸ್ಕರ ಪಡಿಕೊಂಡು ಅಂಚಂಗೆ ಎಲ್ಲನೂ ಇಂಪಾರ್ಟೆಂಟ್ ಅಪ್ಪ ಡೀಪ್ ಆಗಿ ಪಡ್ಚುಂಡು ಅಚ್ಚಂಗೆ ಇಕ್ಕ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಜ ನನ್ನ ಅನ್ನೊಂಡು ಅಂಚಂಗೆ ಇಕ್ಕ ಇಲ್ಲಿ ನೋಟಿ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಸ್ ಜುಲೈ ಆಗಸ್ಟ್ 2023 പിന്നെ ജൂൺ ജൂലൈ 2024 ಕ್ವೆಶನ್ ಪೇಪರ್ಸ್ ಉಂಟಲ್ಲ ಎನ್ಇ ಪೀರಿಯಡಿಲ್ ಅದತ್ತ ಹಿಂಗ BCom ಮಕ್ಕಕ್ಕೆ 2 ಮಾರ್ಕ್ಸ್ ಕಟ್ಟಿತ್ತು ಪ್ಲಸ್ 15 ಮಾರ್ಕ್ಸ್ ಕೂಡ ದಂಡ್ ಕ್ವೆಶನ್ ಪೇಪರ್ಲು ಉಂಡು. ಸೊ ನಂಗೆ 15 ಮಾರ್ಕ್ಸ್ ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡೋಳು ಇಕೊರಿ. ಓಕೆ, പിന്നെ ಇದು ತುಂಬ ಈಸಿ ಯೂನಿಟ್, ತುಂಬ ಈಸಿ ಉಂಟು, ನಿಂಗೆ ಈಸಿಯಾಗಿ ಪಡ್ಚೋಳು. ಓಕೆ, ಇಕ್ಕ ನಂಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಪ್ರಾಬ್ಲಮ್ಗೆ ಪೋಪ್ಲೆ ನಿಂಗೆ ಚೆನ್ನ ಥಿಯರಿ ಎಣ್ಣಿ ತಪ್ಪಿಂದ ಬಗ್ಗೆ. ಓಕೆ, ಇಕ್ಕ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಅಂದು ಉಳ್ಳ ಅಲ್ಲ. ಕಂಪನಿ ಅಂಚಂಗೆ ಎಂತ ಇಕ್ಕ ನಂಗಡ ಎಕ್ಸಾಂಪಲ್ ನಂಗಲ್ಲ ಎಂತ ಪರ್ಸನ್, ಎಂಥ ಪರ್ಸನ್ ನ್ಯಾಚುರಲ್ ಪರ್ಸನ್. ಬಟ್ ಈ ಕಂಪನಿ ಅನ್ನೋದು ಆರ್ಟಿಫಿಷಿಯಲ್ ಪರ್ಸನ್. ದಾರಿ ಈ ಕಂಪನಿನ ಕ್ರಿಯೇಟ್ ಮಾಡೋ ಲಾ. പിന്നെ ಕಂಪನಿ ಕ್ಲೋಸ್ ಆಂಡು ಅಂಚಂಗೆ ಅದನ್ನು ಲಾನೇ ಮಾಡೋಂಡು. ಓಕೆನಾ? ಇಕ್ಕ ಲಿಕ್ವಿಡೇಷನ್ ಆಫ್ ಕಂಪನಿ ಅಂಚಂಗೆ ಎಂತ ಲಿಕ್ವಿಡೇಷನ್ ಆಫ್ ಕಂಪನಿ ಅಂಚಂಗೆ ಈ ಕಂಪನಿನ ಎಂಡ್ ಮಾಡೋಂಡು ಅಲ್ಲ. ಕಂಪನಿನ ಎಂಡ್ ಮಾಡೋಕ್ಕೆ ಮಾಡುವಂಥವ್ರು ಪ್ರೊಸೀಜರ್ ಲಿಕ್ವಿಡೇಷನ್. ಓಕೆ, ಇಲ್ಲಿ ಎಲ್ದೆ ನೋಟಿರ ಪ್ರೊಸೀಜರ್ ಬೈ ವಿಚ್ ದ ಕಂಪನಿ ಕಮ್ಸ್ ಟು ಅನ್ ಎಂಡ್. ಕಂಪನಿನ ಕ್ಲೋಸ್ ಮಾಡೋ ಅಂಚಂಗೆ ಜಸ್ಟ್ ನಿಂಗೆ ಕಂಪನಿರ ಡೋರ್ ಕ್ಲೋಸ್ ಮಾಡಿ ಬಂದಿರ್ತಂಗೆ ಆಪ್ಲೆ ಕೆಲವೊಂದು ಪ್ರೊಸೀಜರ್ ಫಾಲೋ ಮಾಡೋಂಡು ಅದನ್ನೇ ನಂಗೆ ಲಿಕ್ವಿಡೇಷನ್ ಅಂದು. ಈಗ ಕೆಲವು ಜನ ವೈಂಡಿಂಗ್ ಅಪ್ ಒಂದು ಹಾಕುವ ಕ್ಲೋಸಿಂಗ್ ಆಫ್ ದಿ ಕಂಪನಿಂದು ಅನ್ನುವ. ಓಕೆ, ಇಕ್ಕ ಎಂತಪ್ಪ ಅಂಚಂಗೆ ಲಿಕ್ವಿಡೇಷನ್ ಆಫ್ ಕಂಪನೀಸ್ ಕಂಪನಿ ಲಿಕ್ವಿಡೇಟ್ ಆಪಕ್ಕ ಎಂತಪ್ಪ ಅಂಚಂಗೆ ಇಕ್ಕ ಕಂಪನೀಸ್ಕೊರು ರಿಜಿಸ್ಟರ್ ಇಪ್ಪ. ಇಕ್ಕ ನಿಂಗಕ್ಕೆ ಅಟೆಂಡೆನ್ಸ್ ರಿಜಿಸ್ಟರ್ ಉಂಡಲ್ಲ, ನಿಂಗಡ ನೇಮ್ ಎಲ್ಲ ಅಟೆಂಡೆನ್ಸ್ ರಿಜಿಸ್ಟರ್ ಇಪ್ಪಲ್ಲ ಅನ್ನನೇ ಕಂಪನೀಸಿಗೆ ಕೂಡ ರಿಜಿಸ್ಟರ್ ಇಪ್ಪ. ಎಂತ ಪಂಚಂಗೆ ಕಂಪನಿ ಎಕ್ಸಿಸ್ಟೆನ್ಸ್ ಲಿಪ್ಪಕ ಕಂಪನಿರ ನೇಮ ರಿಜಿಸ್ಟರ್ ಲಿಪ್ಪ. ಬಟ್ ಕಂಪನಿ ಎಂಡ್ ಆಪಕ ಆ ನೇಮ್ನ ರಿಜಿಸ್ಟರ್ ಇಂಜ ರಿಮೂವ್ ಮಾಡಿಲ್ವ. ಇಕ್ಕ ನಿಂಗಡ ಅಟೆಂಡೆನ್ಸ್ ರಿಜಿಸ್ಟರ್ ಮದೆ ನಿಂಗಡ ನೇಮ್ ರಿಜಿಸ್ಟರ್ ಉಂಡು ಅಟೆಂಡೆನ್ಸ್ ರಿಜಿಸ್ಟರ್. ನಿಂಗೆ ಅಡ್ಮಿಷನ್ ಕ್ಯಾನ್ಸಲ್ ಹಚ್ಚಂಗೆ ಏನಪ್ಪ ಆ ನೇಮ್ನ ಅಲ್ಲಿಂದ ರಿಮೂವ್ ಮಾಡಿಲ್ವಲ್ಲ ಅದೇ ರೀತಿ ಇಲ್ಲಿಯೂ ಕೂಡ. ಓಕೆ, ಇಕ್ಕ ಇದು ಲಿಕ್ವಿಡೇಷನ್ ಅಂಚೆ ಅರ್ಥ ಆಚೆ ಕಂಪನಿನ ಕ್ಲೋಸ್ ಮಾಡೋ ಪ್ರೊಸೀಜರ್ ಅಚ್ಚಿಕೆ. പിന്നെ ಇಲ್ಲಿ ഒരു ಲಿಕ್ವಿಡೇಷನ್ ಇಂಜ ಎಂತಪ್ಪ ಜನ ಸಫರ್ ಅಪ್ಪ. ಏದೆಲ್ಲ ಜನ ಸಫರ್ ಅಪ್ಪೋ ಮೇನ್ಲಿ ಎಂಪ್ಲಾಯೀಸ್. ಇಕ್ಕ ನಿಂಗೆ ಜ್ಞಾನ ಮಾಡಿಳಿ ಒಂದು ಕಂಪನಿಲಿ ವರ್ಕ್ ಮಾಡಿಂಡಿರ ಅದು ಆಲ್ ಆಫ್ ಎ ಸಡನ್ ಕ್ಲೋಸ್ ಆಯ್ಪಪ್ಪ. ಅಕ್ಕ ನಿಂಗೆ ಎಂತೆಲ್ಲ ಪ್ರಾಬ್ಲಮ್ ಫೇಸ್ ಮಾಡುವಿರ. ಮೇಯ್ನ್ ಆಯ್ತು ನಿಂಗೆ ಜಾಬ್ ಕಳ್ದವಿರ ಅಲ್ಲ. പിന്നെ ಇನ್ನೊರು ಜಾಬ್ ಕಂಡುಪಿಡ್ಕೊಂಡು ಅಂಚಂಗೆ ಟೈಮ್ ಹೊಡ್ತವ ಅನ್ನನೇ. ಪ್ಲಸ್ ಲೆಂಡರ್ಸ್ ಇಕ್ಕ ದುಡ್ಡೆಲ್ಲ ಕೊಡ್ತಿತ್ತಿಪ್ಪಲ್ಲ, ಲೋನ್ ಎಲ್ಲ ಎಸ್ಪೆಷಲಿ ಬ್ಯಾಂಕ್ಸ್ ಲೋನ್ ಎಲ್ಲ ಕೊಡ್ತಿತ್ತಿಪ್ಪಲ್ಲ ಅಯ್ಯಂಗ ಕೂಡ ಏದ್ ಸಿಚುವೇಶನ್ ಲಿಪ್ಪ ಅಂಚಿಗೆ ಫುಲ್ ಅಮೌಂಟ್ ರಿಕವರ್ ಮಾಡೋ ಕೈಲೆ. പിന്നെ ಬಂತು ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಂಚಿಗೆ ಎಂತ ಸಾಲ ತಂದ ಹಿಂಗ ಆರ್ ಇದು ರಾ ಮೆಟೀರಿಯಲ್ಸ್ನ ಸಾಲಕ್ಕೆ ಸಪ್ಲೈ ಮಾಡಿದಂಗ ಅಯ್ಯಂಗೆಲ್ಲ ಕ್ರೆಡಿಟರ್ಸ್ ಅಯ್ಯಂಗ ಕೂಡ ಅಮೌಂಟ್ನ ಕಂಪ್ಲೀಟ್ ಆಯ್ತು ರಿಕವರ್ ಮಾಡೋ ಕೈಲೆ. ಅದಂಗೆ ಹಿಂಗೆಲ್ಲ ಸಫರ್ ಪಾಡುವ ಈ ಲಿಕ್ವಿಡೇಷನ್ ಆಫ್ ಕಂಪನಿ ಇಂಜ ಕಂಪನಿ ಕ್ಲೋಸ್ ಆಪ ಇಂಜ ಆ ಥರ ಸಫರ್ ಆಪ. ಓಕೆ, ಇಕ್ಕ ನಂಗೆ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಆರ್ ಮೋಡ್ಸ್ ಆಫ್ ಲಿಕ್ವಿಡೇಷನ್ ಅಂತ ಪಡಿಕನ. ಮೋಡ್ಸ್ ಆಫ್ ವೈಂಡಿಂಗ್ ಅಪ್ ಅಂಚಿಗೆ ಅಂತ ಏದೇದು ವೇಲ್ ಲಿಕ್ವಿಡೇಷನ್ ಹಾಕಲು ಕಂಪನಿ. ಲಿಕ್ವಿಡೇಷನ್ ಅಂಚಿಗೆ ಅಂತ ಕಂಪನಿ ಕ್ಲೋಸ್ ಆಪ್. ಓಕೆನಾ? ಸೊ ಅದತ್ತು 2 ಟೈಪ್ಸ್ ಉಂಟು. ಒಂದು ವಾಲಂಟರಿ ವೈಂಡಿಂಗ್ ಅಪ್, ನೆಕ್ಸ್ಟ್ ಒನ್ ಕಂಪಲ್ಸರಿ ವೈಂಡಿಂಗ್ ಅಪ್. ವಾಲಂಟರಿ ವೈಂಡಿಂಗ್ ಅಪ್ ಅಂಚಿಗೆ ಅಂತ ಕಂಪನಿಲಿ ಇಪ್ಪಲ್ಲ ಮೆಂಬರ್ಸ್ പിന്നെ ಅಂಡ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಅಯ್ಯಂಗೆಲ್ಲ ಕೂಡಿದ್ದು ಮೀಟಿಂಗ್ ಮಾಡಿದ್ದು ಡಿಸಿಷನ್ ಬಪ್ಪ ಎಂತಂದು ನಂಗೆ ಕಂಪನಿ ಕ್ಲೋಸ್ ಮಾಡೋಣ ಅಂದು. ಏದಂಗಾಯ್ತು ಕ್ಲೋಸ್ ಮಾಡೋದು. ಇಕ್ಕ ಎಕ್ಸಾಂಪಲ್ എടുത്തോളി, ഒരു ಕಂಪನಿ ഒരു 100 years ಇಂಜ ನಂಡನ್ ಬಂಡನ್ ಉಂಡು. ಅಯ್ಯಂಗ ಕದತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇಪ್ಪ
ಮಾದಿ ನಂಗೆ ಇನ್ನು ಕಂಪನಿ ಕ್ಲೋಸ್ ಮಾಡೋಣ ಅಂದು ಅಕ್ಕ ಹಿಂಗಡ ಖುಷಿಯಿಂದನೇ ಕಂಪನಿ ಕ್ಲೋಸ್ ಮಾಡೋ ಇತ್ತು ಫೋರ್ಸ್ ಎಲ್ಲ ಒಂದಿಲ್ಲ ಓಕೆ ಅದು ವಾಲಂಟರಿ ವೈಂಡಿಂಗ್ ಅಪ್ ಓಕೆ ಇಕ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂಚಿಂಗ್ ಎಂತ ಕಂಪಲ್ಸರಿ ವೈಂಡಿಂಗ್ ಅಪ್ ಅಂಚಿಂಗಿ ಅಲ್ಲಿ ಉಳ್ಳ ಮೆಂಬರ್ಸ್ ಕಾರ್ಡ್ ಇಂದಾರ ಕಾರ್ಡ್ ಖುಷಿ ಇಲ್ಲ ಅಂಚಿಂಗೆ ವೈಂಡ್ ಅಪ್ ಮಾಡೋಣ ಒಂದು ಆಬ್ಜೆಕ್ಟಿವ್ ಇಪ್ಲೆ ಬಟ್ ಕೋರ್ಟ್ ಇಂಜ ಆ ಕಂಪನಿಗೆ ಆರ್ಡರ್ ಪಪ್ಪ ಎಂತ ಅಂದು ನಿಂಗ ಬಿಸ್ನೆಸ್ನ ಶಟ್ ಡೌನ್ ಮಾಡೋದು ಓಕೆನಾ ನಿಂಗ ಕಂಪನಿನ ಕ್ಲೋಸ್ ಮಾಡೋದು ಏ ರೀಸನ್ಗೋಸ್ಕರ ಇನ್ನನ್ನೆಲ್ಲ ಕೋರ್ಟ್ ಆರ್ಡರ್ ಕೊಟ್ಪೋ ಇಕ್ಕ ಒಂದು ಎಕ್ಸಾಂಪಲ್ ಇಡ್ತಳಿ ಕಂಪನಿ ಕಂಟಿನ್ಯೂಸ್ ಆಯ್ತು ஒரு 4-5 ಇಯರ್ಸ್ ಇಂಜ ಲಾಸ್ಲೇ ಉಂಡು ಲಾಸ್ ಅಂಚೆಂಗೆ ಎಂತಪ್ಪ ಕಂಪನಿ ದುಡ್ಡಿಪ್ಲ ಕಂಪನಿರ ಕೈಲಿ ಕಂಪನಿನ ಇಲ್ಲಿ ಆರ್ಟಿಫಿಷಿಯಲ್ ಪರ್ಸನ್ ಒಂದು ಟ್ರೀಟ್ ಮಾಡ್ಯಾರ ಓಕೆ ಸೊ ಇಲ್ಲಿ ಕಂಪನಿರ ಕೈಲಿ ದುಡ್ಡಿಲ್ಲ ಅನ್ನೋಕ ಎಂತಪ್ಪ ಲಯಬಿಲಿಟಿ ಎಂತೆಲ್ಲ ಉಂಡು ಸಾಲ ಎಂತೆಲ್ಲ ಉಂಡು ಅದನ್ನ ತೀಪ ಕೈಲ ದುಡ್ಡಿಲ್ಲ ಅನ್ನೋಕೆ ಅದನ್ನ ಇನ್ಸಾಲ್ವೆಂಟ್ ಅಂದು ಅನ್ನೋ ನಂಗೆ ಅಲ್ಲ ಆ ಟೈಮ್ಲ ಕಂಪನಿನ ನಡ್ತೋ ಕೈಲ ಅಂದು ಕಂಪನಿಗೆ ಕೋರ್ಟ್ ಇಂಜ ಆರ್ಡರ್ ಬಾಪ ಕ್ಲೋಸ್ ಮಾಡಿಂಡು ಆಚೆಂಗಿಯು ಕ್ಲೋಸ್ ಮಾಡೋಕ್ಕಿಂತ ಮಿನ್ನ ಹಿಂಗೆ ಬೇರೆ ಆಲ್ಟರ್ನೇಟಿವ್ಸ್ ಪೋಲು ಅಂಚಿಂಗೆ ಅದತ್ತ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಒಂದೆಲ್ಲ ಉಂಡು ಅಂಡ ಬಗ್ಗೆ ಡೀಪ್ ಆಯ್ತು ಪೋಪ್ಲೆ ಜಸ್ಟ್ ಇಕ್ಕ ಎಣ್ಣೆ ಹಚ್ಚಿಕೆ പിന്നെ ಅದೆಲ್ಲ ಟ್ರೈ ಮಾಡಿತ್ತು ಲಾಸ್ಟ್ಗೆ ಹೋಪೇ ಇಲ್ಲ ಎಂತಂಚಿಂಗೆ ನನ್ನ ಕಂಪ್ನಿ ನಡ್ತೋಲು ಉಂಡು ಆ ಟೈಮ್ ಕ್ಲೋಸ್ ಮಾಡಿದ್ದೆ ಮಾಡೋದು ಇನ್ನಂತಂಚಿಂಗೆ ಕೆಲವೊಂದು ಜನ ಕಂಪನಿ ಕ್ರಿಯೇಟ್ ಮಾಡುವ ಎಂತಂಗೋಸ್ಕರ ಪರ್ಪಸ್ ಇಪ್ಪ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಮಾಡೋಕ್ಕೋಸ್ಕರ ಓಕೆನಾ ಫ್ರಾಡ್ ಕಂಪನಿಯಿಂದ ಅನ್ನೋಲ್ಲ ಅದಂಗೋಸ್ಕರ ಇನ್ನು ಕೆಲವೊಂದು ಕಂಪ್ನಿ ಸ್ಟಾರ್ಟ್ ಮಾಡೋಕೆ ಚಾಯ್ತೈಪ ಭಯ ಸ್ಕ್ಯಾಮ್ಲಿ ಇನ್ವಾಲ್ವ್ ಆಪೋ ಫ್ರಾಡಲ್ಲಿ ಇನ್ವಾಲ್ವ್ ಆಪೋ ಅದೆಲ್ಲ ಒಂಥರ ಅಗೇನ್ಸ್ಟ್ ಅನ್ನೋಕ್ಕೆ ಲಾಕ್ ಅಕ್ಕ ಕೂಡ ಕೋರ್ಟ್ ಆರ್ಡರ್ ಕೊಟ್ಟ ನಿಂಗೆ ಕ್ಲೋಸ್ ಮಾಡೋಣ പിന്നെ ಇನ್ನೊಂದು ಈ ಕಂಪನಿ ನಡ್ತೇಂಡಿಪ್ಪಕ್ಕ ಆ ಕಂಟ್ರಿರ ಅಗೇನ್ಸ್ಟ್ ಆಯ್ತು ಪೋಪಕ್ಕ ಇಲ್ಲ ಕಂಟ್ರಿರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಂತ ಉಂಟು ಅದನ್ನು ಮೀಟ್ ಮಾಡು ಇಲ್ಲ ಅಂಚೆಂಗೆ ಕಂಪನಿ ಕ್ಲೋಸ್ ಮಾಡುವಂಥ ಸಿಚುವೇಶನ್ ಬಪ್ಪ ಅದು ಕಂಪಲ್ಸರಿ ವೈಂಡಿಂಗ್ ಅಪ್ ಓಕೆ ಸೊ 2 types of winding up or liquidation ಐತಲ್ಲ ವಾಲಂಟರಿ ವೈಂಡಿಂಗ್ ಅಪ್ ಕಂಪಲ್ಸರಿ ವೈಂಡಿಂಗ್ ಅಪ್ ನೆಕ್ಸ್ಟ್ ಈಗ ಲಿಕ್ವಿಡೇಷನ್ ಆಫ್ ಅ ಟೈಮ್ಲು ಕಂಪ್ನಿ ಕ್ಲೋಸ್ ಮಾಡೋಂಥ ಟೈಮ್ಲು ಪ್ರೊಸೀಜರ್ ಎಲ್ಲ ಫಾಲೋ ಮಾಡೋಣ ಆ ಟೈಮ್ಲು ಒಂದು ಪರ್ಸನ್ನ ಅಪಾಯಿಂಟ್ಮೆಂಟ್ ಮಾಡುವ ಆ ಪರ್ಸನ್ನ ನಂಗೆ ಎಂತಂದು ಕಾಕೋ ಲಿಕ್ವಿಡೇಟರ್ ಓಕೆ ಆ ಲಿಕ್ವಿಡೇಟರ್ ಅಂತ ಅನ್ನೋ ಹಿಂಗ ಕಂಪನಿಲುಳ್ಳ ಹಿಂಗಲ್ಲ ಹಿಂಗ ಥರ್ಡ್ ಪಾರ್ಟಿ ಅಂಚೆಂಗೆ ಪೊರ್ಮೆ ಹಿಂಗ ಕಂಪನಿಲಿ ವರ್ಕ್ ಮಾಡಿರುಳ್ಳ ಹಿಂಗಲ್ಲ ಹಿಂಗಳ ಅಪಾಯಿಂಟ್ ಮಾಡುವ ಎದಂಗೋಸ್ಕರ ಹಿಂಗೆ ವರ್ಕ್ ಉಂಡು ಲಿಕ್ವಿಡೇಷನ್ ಟೈಮ್ಲ ವರ್ಕ್ ಇಪ್ಪ ಎಂತ ವರ್ಕ್ ಹಿಂಗೆ ಎಂತ ಮಾಡುವ ಅಂಚಂಗಿ ಕಂಪನಿಲುಳ್ಳಂಥ ಅಸೆಟ್ಸ್ನೆಲ್ಲ ಕರ್ಟಂಡು ಕಲೆಕ್ಟ್ ಮಾಡಿಂಡು ಅದನ್ನ ಸೆಲ್ ಮಾಡುವ ಅಸೆಟ್ ಅಂಚಂಗಿ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಫರ್ನಿಚರ್ ಇದನ್ನೆಲ್ಲ ಎಂತ ಮಾಡುವ ಅಂಚ ಅದನ್ನ ಮಾರಿತ್ತು ಅದು ತಿಂಚ ಕಟ್ಟುವಲ್ಲ ದುಡ್ಡು ಆ ದುಡ್ಡನ್ನ ಯೂಸ್ ಮಾಡಿಂಡು ಲಯಬಿಲಿಟಿ ಎಲ್ಲ ಪೇ ಮಾಡುವ ಲಯಬಿಲಿಟಿ ಅಂಚಂಗೆ ಎಂತ ಸಾಲದನ್ನ ಪೇ ಮಾಡು ಓಕೆ ಅದನ್ನ ದಾರ್ ಮಾಡೋ ಲಿಕ್ವಿಡೇಟರ್ ಆಚೆಗೆ ಲಿಕ್ವಿಡೇಟರ್ ಕಂಪನಿರ ಬಗ್ಗೆ ಗೊತ್ತಲ್ಲ ಅಲ್ಲ ಅದನ್ನ ಕಂಪನಿಲುಳ್ಳಂಥ ಅಥರೈಸ್ಡ್ ಪೀಪಲ್ ಎಂತ ಮಾಡುವ ಅಂಚೆಗೆ ಹಿಂಗೆ ಒಂದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಪ್ರಿಪೇರ್ ಮಾಡುವ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂಚೆಂಗೆ ಕಂಪನಿಲು ಅಸೆಟ್ ಹೆಚ್ಚಕೊಂಡು ಆ ಅಸೆಟ್ರ ವ್ಯಾಲ್ಯೂ ಎಂತ പിന്നെ ಲಯಬಿಲಿಟಿ ಹೆಚ್ಚಕ್ಕೆ ಪೇ ಮಾಡೋದು ಅದೆಲ್ಲ ಈ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಲಿಪ್ಪ ಸೊ ಲಿಕ್ವಿಡೇಟರ್ ಎಂತ ಮಾಡುವ ಅದನ್ನೆಲ್ಲ ಸ್ಟಡಿ ಮಾಡಿದ್ದು ಇನ್ನು ಮಿನ್ನತ್ರ ಪ್ರೊಸೀಜರ್ ಹಿಂಗೆ ಫಾಲೋ ಮಾಡುವ ಅಂಚೆಗೆ ಆ ಅಸೆಟ್ನೆಲ್ಲ ಎಡ್ತಂಡು ಸೆಲ್ ಮಾಡಿದ್ದು ಲಯಬಿಲಿಟಿನ ಪೇ ಮಾಡು ಸೊ ಈ ಲಿಕ್ವಿಡೇಟರ್ ಅನ್ನೋ ಪರ್ಸನ್ ಇದಕ್ಕೆ ಇನ್ವಾಲ್ವ್ ಆಗಲ್ಲ ಅದಂಗೋಸ್ಕರ ಲಿಕ್ವಿಡೇಟರ್ ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಎಂತಂದು ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಎಂತಂದು ಕಾಕುವ ಆ ಸ್ಟೇಟ್ಮೆಂಟ್ನ ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂಚೆಂಗೆ ಅಸೆಟ್ ಏದೇದು ಅಸೆಟ್ನ ಸೆಲ್ ಮಾಡ್ಚಿ ಹೆಚ್ಚಕ್ಕೆ ದುಡ್ಡು ಬಾತು പിന്നെ ಲಯಬಿಲಿಟಿ ಹೆಚ್ಚಕ್ಕೆ ಪೇ ಮಾಡ್ಚಿ ದಾರಕ್ಕೆ ಪೇ ಮಾಡ್ಚಿ ಅದೆಲ್ಲ ಆ ಸ್ಟೇಟ್ಮೆಂಟ್ ಲಿಪ್ಪ ಸೊ ಇಲ್ಲಿ ನಿಂಗೆ ಎಂತ ನೋಟಿಂಡುಳಿರ ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಇದನ್ನೇ ನಂಗೆ ಪ್ರಿಪೇರ್ ಮಾಡೋ ಈ ಯೂನಿಟ್ಲು ತುಂಬ ಈಸಿ ಉಂಡು ನಿಂಗೆ ಈಸಿ ಆಯಿತು ಪಡ್ಚೋಲು ಓನ್ಲಿ ಥಿಂಗ್ ಕಾನ್ಫಿಡೆಂಟ್ ಆಯ್ತಿರಿ ಓಕೆ ಸೊ ಇದು ಇಂದತ್ರ ವಿಡಿಯೋ ಎಂತೆಲ್ಲ ಪಡ್ಚದು ಮೇನ್ ಆಯಿತು ಲಿಕ್ವಿಡೇಷನ್ ಅಂಚಿಂಗೆ ಅಂತ ಕಂಪನಿ ಅಂಚಿಂಗೆ ಅಂತ പിന്നെ ಲಿಕ್ವಿಡೇಟರ್ ಅಂಚಿಂಗೆ ಅಂತ പിന്നെ ನಂಗೆ ಈ ಚಾಪ್ಟರ್ ಎಂತ ಪ್ರಿಪೇರ್ ಮಾಡೋ ಎಂತನ ಮಾಡಿರೋದು ಲಿಕ್ವಿಡೇಟರ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಓಕೆ ಸೊ ನಂಗೆ ನೆಕ್ಸ್ಟ್ ವಿಡಿಯೋತ್ತು ಎಂತ ನೋಟನ ಅಂಚಿಂಗೆ ಫಾರ್ಮ್ಯಾಟ್ പിന്നെ ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಓಕೆ ಅಲ್ಲಿಗೆ ತನ ಸಬ್ಸ್ಕ್ರೈಬ್ ಮಾಡೋದು ಮರೆಯತ್ತಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಎಂತೆಂಗೆ ಕ್ವೆಶನ್ಸ್ ಉಂಡೆಂಗಿ ಅಥವಾ ಎಂತೆಂಗೆ ಡೌಟ್ ಉಂಡೆಂಗಿ ಓಕೆ ಕಟ್ಟನ ನೆಕ್ಸ್ಟ್ ವಿಡಿಯೋತ್ತು ಬಾಯ್